ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಮನೆಯಲ್ಲೇ ಇರ್ತಾರೆ. ಮನೇಲಿ ಇದ್ಮೇಲೆ ಕೇಳಬೇಕಾ? ಅರ್ಧ ಗಂಟೆಗೂ ಹಸಿವೆ ಆ್ಯಂಡ್ ಅವ್ರಿಗೆ ಡಿಫ್ರೆಂಟ್ ಫುಡ್ ಬೇಕು ಅಂತ ಆಸೆ ಆಗುತ್ತೆ. ಅಮ್ಮ ಅದು ಮಾಡಿಕೊಡು, ಅಮ್ಮ ಇದು ಮಾಡಿಕೊಡು, ಅಮ್ಮ ಇವತ್ತು ಈ ಅಡುಗೆ ಮಾಡು, ಅಮ್ಮ ಇವತ್ತು ಹೀಗೆ ಮಾಡು ಅಂತ ಕೇಳ್ತಾನೆ ಇರ್ತಾರೆ. ಇವತ್ತು ನನ್ನ ಮಕ್ಕಳದ್ದು ಡಿಮ್ಯಾಂಡ್ ಏನಿತ್ತಂದರೆ ಅವರಿಗೆ ಮ್ಯಾಂಗೋ ಫಲೂಡಾ ಬೇಕಂತೆ. ಸೊ ಹಾಗಾಗಿ ನಾನಿವತ್ತು ಮಕ್ಕಳು ಕೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ, ಮ್ಯಾಂಗೋ ಫಲೂಡಾನ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ಸಮ್ಮರಲ್ಲಿ ಅವರಿಗೆ ಈ ಥರ ಕೂಲ್ ಆಗಿರೋದೇ ಏನಾದರೂ ಬೇಕು ಅನಿಸುತ್ತೆ. ಸೊ ಹಾಗಾಗಿ ನೋಡೋಣ ಬನ್ನಿ ಮ್ಯಾಂಗೋ ಫಲೂಡಾ ಹೇಗೆ ಮಾಡೋದು ಅಂತ. ಮ್ಯಾಂಗೋ ಫಲೂಡಾ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಜೆಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಮ್ಯಾಂಗೋ ಫಲೂಡಕ್ಕೆ ಜೆಲ್ಲಿ ಹಾಕಬೇಕಂತ ಇಲ್ಲ, ಬಟ್ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ತೊಗೊಂಡಿರುವಂಥದ್ದು ಸ್ಟ್ರಾಬೆರಿ ಜೆಲ್ಲಿ, ಬಟ್ ಬೇರೆ ಬೇರೆ ಫ್ಲೇವರ್ಸಲ್ಲಿ ಕೂಡ ಸಿಗುತ್ತೆ. ಯಾವ್ದು ಬೇಕಾದರೂ ಮಾರ್ಕೆಟಲ್ಲಿ ತೊಗೊಳ್ಬೋದು. ಇದನ್ನು ನಾವು ಈಸಿಯಾಗಿ ಇದರಿಂದ ಜೆಲ್ಲಿ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಏನು ಡೈರೆಕ್ಷನಲ್ಲಿ ಬರೆದಿದ್ದಾರೆ ಯಾವ ರೀತಿ ಮಾಡಬೇಕಂತ. ಸೊ ನಾನು ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೇನೆ. ಇದನ್ನು ಈ ಕ್ರಿಸ್ಟಲನ್ನು ಒಂದು ಬೌಲಿಗೆ ಹಾಕಿ ನಾವು ಇದಕ್ಕೆ ಬಿಸಿ ನೀರನ್ನು ಹಾಕಿದರೆ ಆಯಿತು. ಇದಕ್ಕೇ ನಾನು ಬಿಸಿನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿ ನೀಟಾಗಿ ಕಲಸಿ ಹೀಗೆ ಒಂದು 45 ಮಿನಿಟ್ಸ್ ಬಿಡಬೇಕು. 45 ಮಿನಿಟ್ಸ್ ಆದ ನಂತರ ಇದು ಜೆಲ್ಲಿ ಆಗ್ತದೆ. ಸೊ ನಾವಿದನ್ನು ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ, ಹೀಗೆ ರೂಮ್ ಟೆಂಪ್ರೇಚರಲ್ಲಿ ಹೀಗೇ ಇಡ್ಬೋದು. ಹಾಗೆ ನಾನು ಇನ್ನೊಂದು ಬೌಲನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾವು ಫಲೂಡಾ ಮಾಡಲಿಕ್ಕೆ ಬೆಸಿಲ್ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಾನೊಂದು 2 ಸ್ಪೂನ್ ಆಗುವಷ್ಟು ಬೆಸಿಲ್ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ತೇನೆ. ಇದನ್ನು ನೀರು ಹಾಕಿಬಿಟ್ಟು ನೆನೆಸಿಟ್ಕೊಳ್ತೇನೆ. ಒಂದು 10 ನಿಮಿಷ ನೆನೆದ್ರೂ ಸಾಕು, ಚೆನ್ನಾಗಿ ಬರುತ್ತೆ ಇದು. 45 ಮಿನಿಟ್ಸ್ ಬಿಟ್ಟಿದ್ದೇನೆ. ಜೆಲ್ಲಿ ಈಗ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಇವಾಗ ಕಟ್ ಮಾಡಲಿಕ್ಕೆ ಬರ್ತದೆ. ಇವಾಗ ಬೇಕಿದ್ದರೆ ನಾವು ಮಾಡೋದೆಲ್ಲ ಸ್ವಲ್ಪ ಲೇಟ್ ಆದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ನಾವು ಸ್ವಲ್ಪ ದಿನಗಳ ಕಾಲ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾವೀಗ ಫಲೂಡಾ ಸೇಮಿಯಾ ರೆಡಿ ಮಾಡಿಕೊಳ್ಳುವ. ಸೊ ಅದಕ್ಕೆ ನಾನೊಂದು ಪಾನನ್ನು ಹೀಟ್ಗೆ ಇಟ್ಕೊಂಡೆ. ಅದಕ್ಕೊಂದು 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಫಲೂಡಾ ಸೇಮಿಯಾವನ್ನು ಫ್ರೈ ಮಾಡಿಕೊಳ್ಳುವ. ನಾನಿಲ್ಲಿ ಈ ಥರ ತಿನ್ ಸೇಮಿಯಾವನ್ನು ತಗೊಂಡಿದ್ದೇನೆ. ಈ ಥರನೇ ತಗೊಳ್ಬೇಕಂತ ಏನಿಲ್ಲ, ನಾರ್ಮಲ್ ಸೇಮಿಯಾ ಕೂಡ ತಗೊಳ್ಬೋದು. ಅದು ನಾವು ಉಪ್ಮಾ ಮಾಡಲಿಕ್ಕೆ, ಪಾಯಸ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಥರ ಸೇಮಿಯಾ ಕೂಡ ತಗೊಳ್ಬೋದು. ಬಟ್ ನಾನಿಲ್ಲಿ ಫಲೂಡಾ ಸೇಮಿಯಾವನ್ನೇ ತಗೊಂಡಿದ್ದೇನೆ. ಸೊ ಸ್ವಲ್ಪ ನೀಟಾಗಿ ಇದನ್ನು ಫ್ರೈ ಮಾಡಿಕೊಳ್ಳುವ. ಆಲ್ರೆಡಿ ಇದು ರೋಸ್ಟೆಡ್. ನೀಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕಾಯಿಸಿ ತಣಿಸಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವೀಟಿಗೋಸ್ಕರ ಶುಗರ್ ನಾನಿಲ್ಲಿ ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ನೀಟಾಗಿ ಕುದಿಯುವಾಗ ನಾವೀಗ ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡುವ. ಕಸ್ಟರ್ಡ್ ಪೌಡರ್ಗೆ ನಾನು ಸ್ವಲ್ಪ ಇಲ್ಲಿ ಹಾಲನ್ನು ತಗೊಂಡಿದ್ದೇನೆ. ಈ ಹಾಲಿಗೆ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ತೇನೆ. ಇದನ್ನು ಲಂಪ್ಸ್ ಇಲ್ಲದೆ ಇರೋ ಹಾಗೆ, ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಕಲಿಸ್ಬಿಟ್ಟು ಆ್ಯಡ್ ಮಾಡಿಕೊಳ್ಳುವ. ಇದು ಸ್ವಲ್ಪ ಥಿಕ್ನೆಸ್, ಫ್ಲೇವರ್ ಎಲ್ಲವೂ ಕೂಡ ಕೊಡುತ್ತೆ. ಇದನ್ನು ನಾವು ತಣಿಲಿಕ್ಕೆ ಬಿಡುವ. ನಾನು ಯಾವಾಗಲೂ ಫಲೂಡಾ ಮಾಡೋದಾದರೆ ಶಾವಿಗೆ ರೆಡಿ ಮಾಡಿಕೊಂಡಾಗ ನನ್ನ ಮಕ್ಕಳಿಗೆ ಬರೀ ಇದನ್ನೇ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೇನೆ. ಸೇಮಿಯಾ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇವಾಗ ಮ್ಯಾಂಗೋಗಳನ್ನು ಕಟ್ ಮಾಡ್ಕೊಳ್ಳೋ ಟೈಮ್. ಮ್ಯಾಂಗೋ ಫಲೂಡಾ ಅಲ್ವಾ, ಹಾಗಾಗಿ ಮ್ಯಾಂಗೋಗಳನ್ನು ತಗೊಂಡಿದ್ದೇನೆ. ಇದರಲ್ಲಿ ಒಂದು ಮ್ಯಾಂಗೋವನ್ನು
ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿ ಇಟ್ಕೊಳ್ಳುವ. ಹಾಗೆ ಮತ್ತೆ ಉಳಿದ 2 ಮ್ಯಾಂಗೋವನ್ನು ನಾನು ಜ್ಯೂಸ್ ಮಾಡಿ ಬರುವ, ಮಿಲ್ಕ್ ಹಾಕಿ ಜ್ಯೂಸ್ ಮಾಡಿ ಇಟ್ಕೊಳ್ಳುವ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ? ಈ ಥರ ಎಲ್ಲ ಕಟ್ ಮಾಡಿ ತಿನ್ನೋದಕ್ಕಿಂತ ಆ ಇಡೀ ಮ್ಯಾಂಗೋನ ಎತ್ಕೊಂಡು ತಿನ್ನೋದು ಒಂಥರ ಮಜಾ ಅಲ್ವಾ? ನನಗೆ ಹಾಗೆ ತಿನ್ನಲಿಕ್ಕೇ ಇಷ್ಟ. ನನಗೆ ಈ ಥರ ಕಟ್ ಮಾಡಿ ಪೀಸೆಲ್ಲ ಮಾಡಿ ತಿನ್ನೋದಂದರೆ ಆಗಲ್ಲ. ಇಡೀ ಮ್ಯಾಂಗೋನ ಹಾಗೆ ತಿನ್ನಬೇಕು, ಆಗಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಿಮಗೂ ಕೂಡ ಹಾಗೇನಾ? ಹಾಗೆ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ಸೈಡಲ್ಲಿ ಇಟ್ಕೊಳ್ತೇನೆ. ಸೊ ನಿಮಗೆ ನೆನಪಿರ್ಬೋದು, ಗೊರಟು ಯಾರೆಲ್ಲ ಫೈಟ್ ಮಾಡಿದ್ದೀರಾ ಗೊರಟಿಗೋಸ್ಕರ, ನನಗೆ ಬೇಕು ಅಂತ. ನಾನಂತೂ ಇವಾಗಲೂ ಫೈಟ್ ಮಾಡ್ತೀನಿ. ಗೊರಟು ಅಂದರೆ ಅಷ್ಟು ಇಷ್ಟ ಆಯ್ತು, ತಿನ್ನಲಿಕ್ಕೆ ಏನೋ ಒಂಥರ ಮಜಾ ಅಲ್ವಾ? ಉಳಿದ ಮ್ಯಾಂಗೋವನ್ನು ಕಟ್ ಮಾಡಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡೆ. ಇದನ್ನು ಇನ್ನು ನಾವು ಬ್ಲೆಂಡ್ ಮಾಡ್ಕೊಂಡು ಬರೋಣ. ಸೊ ಇದಕ್ಕೆ ನಾನೊಂದು 2-3 ಸ್ಪೂನು ಶುಗರನ್ನು ಆ್ಯಡ್ ಮಾಡ್ಕೊಳ್ತೇನೆ ಸ್ವೀಟಿಗೋಸ್ಕರ. ಮ್ಯಾಂಗೋ ಸ್ವೀಟ್ ಇದೆ, ನಾನೊಂದು 2-2.5 ಸ್ಪೂನ್ ಆ್ಯಡ್ ಮಾಡ್ಕೊಳ್ತೇನೆ ಸಾಕು. ಹಾಗೆ ಸ್ವಲ್ಪ ಮಿಲ್ಕನ್ನು ಹಾಕ್ಕೊಳ್ತೇನೆ, ಚಿಲ್ಡ್ ಮಿಲ್ಕನ್ನು ಹಾಕ್ತಾಯಿದ್ದೇನೆ. ಮಿಲ್ಕನ್ನು ಹಾಕಿ ಇದನ್ನೀಗ ಬ್ಲೆಂಡ್ ಮಾಡಿ ಬರುವ. ಎಸ್, ರೆಡಿಯಾಗಿದೆ. ಇನ್ನು ನಾವು ಪಲೋಡವನ್ನು ರೆಡಿ ಮಾಡಿಕೊಳ್ಳುವ. ಸೊ ನಾನು ಮೊದಲಿಗೆ ಜೆಲ್ಲಿಯನ್ನು ಏನು ರೆಡಿ ಮಾಡ್ಕೊಂಡಿದ್ದೇನೆ ಆ ಜೆಲ್ಲಿಯನ್ನು ಸ್ವಲ್ಪ ಪೀಸ್ ಮಾಡಿ ತಗೊಳ್ತೇನೆ. ನೋಡಿ ಜೆಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ? ನೋಡಿದ್ರೇ ತುಂಬ ಖುಷಿಯಾಗುತ್ತೆ. ಮಕ್ಕಳಂತೂ ನೋಡಿದರೆ ಇವಾಗ ಫುಲ್ ಖಾಲಿ ಮಾಡಿನೇ ಬಿಡ್ತಾರೆ. ಗ್ಲಾಸ್ ಜಾರನ್ನು ಇಟ್ಕೊಳ್ಳುವ. ಅದಕ್ಕೇ ಸ್ವಲ್ಪ ರೋಸ್ ಸಿರಪ್ಪನ್ನು ಹಾಕ್ಕೊಳ್ಳುವ. ನೆನೆಸಿಟ್ಕೊಂಡಿರುವಂತಹ ಬೆಸಿಲ್ ಸೀಡ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿಟ್ಕೊಂಡಿರುವಂತಹ ಮ್ಯಾಂಗೋ, ಹಾಗೆ ಸ್ವಲ್ಪ ಜೆಲ್ಲಿ, ಫಲೂಡಾ ಸೇಮ್ಯ, ಮ್ಯಾಂಗೋ ಪ್ಯೂರಿ, ರೋಸ್ ಸಿರಪ್, ಹೀಗೆ ಲೇಯರ್ ಮಾಡ್ತಾ ಹಾಕ್ತಾ ಹೋದರೆ ಆಯಿತು. ಒಂದು ಸ್ಕೂಪ್ ಮ್ಯಾಂಗೋ ಐಸ್ ಕ್ರೀಮ್ ಹಾಕುವ ಮೇಲ್ಗಡೆಯಿಂದ. Mango Falooda is ready to eat. ಮ್ಯಾಂಗೋ ಫಲೂಡಾ ಕುಡಿಲಿಕ್ಕೆ ಹಾಗೆ ತಿನ್ನಲಿಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಎಷ್ಟು ಆರಾಮಾಗಿ ನಾವು ಫಲೂಡಾ ರೆಸಿಪಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಸೊ ಮಕ್ಕಳಿಗೆ ನಾವು ಹೊರಗಡೆ ಹೋಗಿ ತಿನ್ಸೋದಕ್ಕಿಂತ ಈ ಥರ ನಾವು ಮನೇಲಿ ಮಾಡಿಕೊಟ್ಟಾಗ ಅವ್ರಿಗೆ ಇನ್ನೂ ಖುಷಿಯಾಗಿ ತಿಂತಾರೆ.
ಆ್ಯಂಡ್ ನಾವು ಹೊರಗಡೆ ಇದಕ್ಕೇನೆ 200-300 ರೂಪಾಯಿ ಕೊಟ್ಟು ತಿಂತೇವೆ. ಸೊ ಮನೇಲಿ ನಾವು ಇದನ್ನು ಆರಾಮಾಗಿ ಮಾಡಿಕೊಂಡು ನಮ್ಗೆ ಯಾವಾಗ ಬೇಕು ಅವಾಗ ಮಾಡಿಕೊಂಡು ತಿನ್ಬೋದು. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನಗೆ ಈ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.